ನಮಸ್ಕಾರ. ಚೆನ್ನೈ ವಿರುದ್ಧ ಮುಂಬೈ ಹೀನಾಯವಾಗಿ ಸೋತ ಬಳಿಕ ಕೋಪಗೊಂಡರು ರೋಹಿತ್ ಶರ್ಮಾ. ನಂತರ ನೀಡಿದರು ಸ್ಫೋಟಕ ಹೇಳಿಕೆ. ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಚೆನ್ನೈ ವಿರುದ್ಧ ಮುಂಬೈ ಸೋತ ಬಳಿಕ ಮಾಜಿ ನಾಯಕ ಹಿಟ್ ಮ್ಯಾನ್ ಹೇಳಿದ್ದೇನು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ರೋಹಿತ್ರ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆದ IPL 2026ರ 33ನೇ ಪಂದ್ಯದಲ್ಲಿ ಚೆನ್ನೈ ವಿರುದ್ಧ ಮುಂಬೈ ತಂಡ 103 ರನ್ಗಳ ಬಿಗ್ ಮಾರ್ಜಿನ್ ಸೋಲನ್ನ ಎದುರಿಸಿದೆ ಸ್ನೇಹಿತರೆ. ಈ ಸೋಲಿನೊಂದಿಗೆ ತವರಿನಲ್ಲಿ ಮುಂಬೈ ತಂಡಕ್ಕೆ ಭಾರಿ ಮುಖಭಂಗ ಎದುರಾದರೆ ಅತ್ತ ಈ ಗೆಲುವಿನೊಂದಿಗೆ ಚೆನ್ನೈ ತಂಡ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಪಡೆದುಕೊಂಡಿದೆ ಸ್ನೇಹಿತರೆ. ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ 20 ಓವರ್ಗಳಲ್ಲಿ 207 ರನ್ ಬಾರಿಸಿತ್ತು. ತಂಡದ ಪರ ಓಪನರ್ ಸಂಜು ಸ್ಯಾಮ್ಸನ್ ಸ್ಫೋಟಕ ಸೆಂಚುರಿ ಬಾರಿಸಿದರೆ ಇತ್ತ ಅಲಾ ಗಜನ್ಫಾರ್ ಹಾಗೂ ಅಶ್ವಿನಿ ಕುಮಾರ್ ತಲಾ 2 ವಿಕೆಟ್ ಪಡೆದುಕೊಂಡರು. ಈ ಬಿಗ್ ಟೋಟಲ್ ಪೆನ್ನಟ್ಟಿದಂತ ಮುಂಬೈ ತಂಡ ಬ್ಯಾಟಿಂಗ್ ನಲ್ಲಿ ನೀರಸ ಪ್ರದರ್ಶನ ತೋರಿದ ಪರಿಣಾಮ 19 ಓವರ್ಗಳಲ್ಲಿ ಕೇವಲ 104 ರನ್ ಬಾರಿಸಿ ಆಲ್ಔಟ್ ಆಯಿತು. ತಂಡದ ಪರ ತಿಲಕ್ ವರ್ಮಾ ಹಾಗೂ ಸೂರ್ಯಕುಮಾರ್ ಯಾದವ್ರನ್ನ ಬಿಟ್ಟರೆ ಯಾವ ಬ್ಯಾಟ್ಸ್ಮನ್ ಕೂಡ 2 ಅಂಕಿ ಮೊತ್ತ ಕಲೆ ಹಾಕಲೇ ಇಲ್ಲ. ಅತ್ತ ವಿಂಡೀಸ್ ಸ್ಪಿನ್ನರ್ ಅಕಿಲ್ ಹುಸೇನ್ ಪ್ರಮುಖ 4 ವಿಕೆಟ್ ಪಡೆದು ಮಿಂಚಿದರು. ಇದರೊಂದಿಗೆ ಮುಂಬೈ ಈ ಪಂದ್ಯದಲ್ಲಿ 103 ರನ್ಗಳ ಹೀನಾಯ ಸೋಲನ್ನ ಎದುರಿಸಿತ್ತು. ಇನ್ನೀಗ ಪಂದ್ಯ ಸೋತ ಬಳಿಕ ಮಾತನಾಡಿದ ತಂಡದ ಮಾಜಿ ನಾಯಕ ರೋಹಿತ್ ಶರ್ಮಾ ಕೋಪಗೊಂಡು ಈ ರೀತಿಯಾಗಿ ಹೇಳಿದ್ದಾರೆ. ನಿಜಕ್ಕೂ ಈ ಸೋಲು ತುಂಬಾ ನಿರಾಸೆಯನ್ನ ತಂದಿದೆ. ನಾವು ಈ ಪ್ರದರ್ಶನವನ್ನ ನಿರೀಕ್ಷಿಸಿರಲಿಲ್ಲ. ಬ್ಯಾಟ್ಸ್ಮನ್ಗಳು ಇಂದಿನ ಪಂದ್ಯದಲ್ಲಿ ನೀರಸ ಪ್ರದರ್ಶನ ತೋರಿದ್ದೇ ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಹಿಟ್ ಮ್ಯಾನ್ ಕಿಡಿಕಾರಿದ್ದಾರೆ. ಮಾತು ಮುಂದುವರೆಸಿದ ಅವರು, ಬೌಲರ್ಗಳು ಕೂಡ ಇಂದಿನ ಪಂದ್ಯದಲ್ಲಿ ಇಂಪ್ರೆಸಿವ್ ಆಗಿ ಪರ್ಫಾರ್ಮ್ ಮಾಡಿರಲೇ ಇಲ್ಲ. ಸಂಜುರವರ ಆಟಕ್ಕೆ ಸಲ್ಯೂಟ್ ಮಾಡಲೇಬೇಕು. ಆಸ್ ಎ ಓಪನರ್ ಆಗಿ ಬಂದು ಕೊನೆವರೆಗೂ ನಿಂತು ತಂಡವನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡಬೇಕು ಎನ್ನುವುದನ್ನ ಅವರಿಂದ ಕಲಿಯಬೇಕು ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ರೋಹಿತ್ ನೀಡಿದ್ದಾರೆ. ಮಾತು ಮುಂದುವರೆಸಿದ ಅವರು, 200ಕ್ಕೂ ಅಧಿಕ ರನ್ಗಳನ್ನ ಚೇಸ್ ಮಾಡುವಾಗ ಪವರ್ ಪ್ಲೇನ ಚೆನ್ನಾಗಿ ಯೂಟಿಲೈಸ್ ಮಾಡಿಕೊಳ್ಬೇಕು. ಆದರೆ ನಮ್ಮ ಬ್ಯಾಟಿಂಗ್ ವಿಭಾಗ ಇಂದು ಅಟರ್ ಫ್ಲಾಪ್ ಆಯಿತು. ಯಾವೊಬ್ಬ ಬ್ಯಾಟರ್ ಬಳಿಯೂ ಕೂಡ ಗೆಲುವಿನ ಇಂಟೆಂಟ್ ಇರಲೇ ಇಲ್ಲ. ಇದು ತಂಡದ ಸೋಲಿಗೆ ಮೇನ್ ರೀಸನ್. ಇನ್ನು ಕ್ಯಾಪ್ಟನ್ಸಿ ವಿಚಾರದಲ್ಲಿಯೂ ಕೂಡ ಹಾರ್ದಿಕ್ ಒಳ್ಳೆಯ ನಿಲುವುಗಳನ್ನ ತೆಗೆದುಕೊಂಡಿಲ್ಲ. ಬೌಲಿಂಗ್ ಚೇಂಜ್ ಹಾಗೂ ಬ್ಯಾಟಿಂಗ್ ನಲ್ಲಿ ರನ್ ಬಾರದೆ ಇರುವುದು ಇದೆಲ್ಲವೂ ಮುಂಬೈ ತಂಡದ ಸೋಲಿಗೆ ಪ್ರಮುಖ ಕಾರಣಗಳು ಎಂದು ಹಿಟ್ ಮ್ಯಾನ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಇಷ್ಟಿದ್ದರೂ ನಮ್ಮ ತಂಡದ ಮೇಲೆ ನಮಗೆ ನಂಬಿಕೆ ಇದೆ. ಮುಂಬರುವ ಪಂದ್ಯಗಳಲ್ಲಿ ನಾವು ಭರ್ಜರಿಯಾಗಿ ಕಮ್ ಬ್ಯಾಕ್ ಮಾಡಲಿದ್ದೇವೆ ಮತ್ತು ನಮ್ಮ ಆಟಗಾರರ ಬಳಿ ಪೊಟೆನ್ಷಿಯಲ್ ಇದೆ ಎಂದು ಹಿಟ್ ಮ್ಯಾನ್ ಹೇಳಿದ್ದಾರೆ. ನೋಡಿದ್ರಲ್ಲ, ಚೆನ್ನೈ ವಿರುದ್ಧ ಮುಂಬೈ ಹೀನಾಯವಾಗಿ ಸೋತ ಬಳಿಕ ಮಾಜಿ ನಾಯಕ ರೋಹಿತ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಗೆ ಅನಿಸುತ್ತೆ ಮುಂಬೈ ತಂಡದ ಸೋಲಿಗೆ ರಿಯಲ್ ಕಾರಣ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.